100 ಜನ ಚೆನ್ನಾಗಿರ್ಬೇಕು ಅನ್ನೋ ಹಾಗಿದ್ರೆ ಒಬ್ಬನ ಜೀವ ಹೋಗೋದು ತಪ್ಪೇನಲ್ಲ. ಆ ಒಬ್ಬ ನಾನಾಗಿದ್ದೀನಿ. ಆದ್ರೆ ನನ್ನ ಮಗಳು ಅನಾಥೆ ಆಗ್ಬಿಟ್ಲು. ಈ ಕ್ಷಣದಿಂದ ಅವಳಿಗೆಲ್ಲ ನೀನೇ. ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ನನಗೆ ಊಟ ಬೇಕು. ಕಂಠಿ ತನ್ನ ತಂದೆನ್ ಕೊಂದ ಅಂತ ಅಷ್ಟೇ ಇಂದ್ರ ಗೊತ್ತಿರೋದು. ಒಂದ್ ವೇಳೆ ಆ ಸೂಟ್ ಕೇಸಲ್ಲಿ ಇದ್ದಿದ್ದ ಬಾಂಬ್ ಏನಾದ್ರೂ ಬ್ಲಾಸ್ಟ್ ಆಗಿದ್ದಿದ್ರೆ ಆ ಟ್ರೈನ್ ಅಲ್ಲಿ ಇದ್ದ ಜನ ಯಾರೂ ಉಳಿತಿರ್ಲಿಲ್ಲ. ಈ ಸತ್ಯ ಗೊತ್ತಿಲ್ಲದೆ ಇಂದ್ರ ತಪ್ಪು ಮಾಡ್ಬಿಟ್ಲು. ಕಂಠಿ ತನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದಾನೆ ಅನ್ನೋದು ಪಾಪ ಅವಳು ಗೊತ್ತಿಲ್ಲ. ನಮ್ಗೆ ಯಾರಿಗೂ ಹೇಳದೆ ಅವನ ಅಲ್ಲಿಂದ ಬಂದ್ಬಿಟ್ಟ. ನಿಮ್ಮಿಂದಾನೂ ದೂರ ಆದ. ಅವನಲ್ಲಿ ಸ್ವಾರ್ಥ ಅನ್ನೋದಿದ್ದಿದ್ರೆ ಅವನಲ್ಲೇ ಇದ್ದು ಕೋಟಿ ಕೋಟಿ ಸಂಪಾದನೆ ಮಾಡಬಹುದಾಗಿತ್ತು. ಆದ್ರೆ ಅವನು ಅದ್ಯಾವುದಕ್ಕೂ ಆಸೆ ಪಡ್ಲಿಲ್ಲ. ಅವನ ಹೃದಯದಲ್ಲಿ ನೀವಿದ್ರಿ. ಮನಸ್ಸಲ್ಲಿ ವೇದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾತಿತ್ತು. ಅದು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಹೌದು ಯಜಮಾನ್ರೆ, ಇಂದ್ರಮ್ಮ ನಿಮ್ಮ ಮಗಳು ಅನ್ನೋ ವಿಷಯ ಹೇಳ್ಬಿಟ್ರೆ ನಿಮ್ ಮಗಳು ಒಳಿಯ ಸತ್ವಿಷಯ ಕೂಡ ಹೇಳ್ಬೇಕಾಗುತ್ತೆ ಅಂತ ಹೆದರ್ದ. ಇವತ್ತು ತನಗಾದ ಅವಮಾನಗಳನ್ನ ಸಂಕಟಗಳನ್ನ ಎದೆಲೆ ಇಟ್ಕೊಂಡು ಕಾಲ ತಡ್ತಾ ಇದ್ದಾನೆ ಯಜಮಾನ್ರೆ. ಯಾಕಮ್ಮ ಅಳ್ತೀಯ? ಅವನು ಚಿಕ್ಕವನಾಗಿದ್ದಾಗಿನಿಂದ ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿದ್ದ ನನಗೆ ಅವನನ್ನು ಅರ್ಥ ಮಾಡ್ಕೊಳಕ್ಕಾಗಿರ್ಲಿಲ್ಲ. ಇನ್ನು ನೀನು ಅವನನ್ನು ಅಪಾರ್ಥ ಮಾಡ್ಕೊಂಡಿದ್ರಲ್ಲಿ ತಪ್ಪೇನೂ ಇಲ್ಲಮ್ಮ. ಮಿಸ್ಟರ್ ನಂಬೂದರಿ, he is out of danger. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಸುಂದ್ರಿ, ದೇವ್ರು ದೊಡ್ಡವನು ಅಂತೂ ನನ್ನ ಕಂಟಿನ ಉಳಿಸ್ಕೊಟ್ಬಿಟ್ಟ ಕಣೆ. ಏನು ನಿಮ್ ಕಂಟಿನ? ಹೌದು. ಯಾಕೆ? ಅಲ್ಲೋಡಿ. ಕಂಟಿನ್ ಬೀಳಿಸ್ಕೊಳ್ಳೋ ಕಲೆ ನನಗೊಬ್ಬಳಿಗೆ ಗೊತ್ತಿರೋದು.